ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಫಿಶ್ ಬೌಲ್ ಕನ್ನಡ ಚಾನೆಲ್ಗೆ ಸುಸ್ವಾಗತ. ಇವತ್ತು ನಾವು ಕಬ್ಬನ್ ಪಾರ್ಕ್ ಹತ್ರನಿರುವ ನಮ್ಮ ಬೆಂಗಳೂರು ಅಕ್ವೇರಿಯಂ ಹತ್ರ ಬಂದಿದ್ದೀವಿ. ಸೊ ಇದು ಲೊಕೇಟ್ ಆಗಿರೋದು ನಮ್ಮ ಕಸ್ತೂರ್ಬಾ ರೋಡ್ ಹತ್ರನೇ. ಅಕ್ವೇರಿಯಂ ಬಂದು ತುಂಬಾ ಹಳೆಯದು. ಗೌರ್ಮೆಂಟ್ ಆಫ್ ಮೈಸೂರು ಇದನ್ನ ಸ್ಥಾಪನೆ ಮಾಡಿದ್ರೆ ನಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇದನ್ನ ರೆನೋವೇಟ್ ಮಾಡಿಸಿದ್ರು. ಸೊ ಎಲ್ಲರೂ ಬನ್ನಿ, ಇವತ್ತು ನಾವು ನಮ್ಮ ಬೆಂಗಳೂರಿನ ನಮ್ಮ ಅಕ್ವೇರಿಯಂ ಚೆಕ್ಔಟ್ ಮಾಡೋಣ. ಲೆಟ್ಸ್ ಗೋ. ಸೊ ಇವಾಗ ನಮ್ಮ ಹತ್ರ ಪ್ರಣವ್ ಅವರು ಇದ್ದಾರೆ. ಹಾಯ್ ಸರ್. ಹಾಯ್. ನಮ್ಗೆ ಈಗ ಸ್ವಲ್ಪ ಈ ಅಕ್ವೇರಿಯಂದು ಹಿಸ್ಟ್ರಿ ಬಗ್ಗೆ ಹೇಳ್ತೀರಾ? ಸೊ ಈ ಅಕ್ವೇರಿಯಂ ಅರೌಂಡ್ ಇಟ್ಸ್ 40 ವರ್ಷ ಹಳೇದು. ಇದು ನಮ್ಮ ಮೈಸೂರು ಗೌರ್ಮೆಂಟ್ ಇದ್ದಾಗ ಇದನ್ನ ಸ್ಯಾಂಕ್ಷನ್ ಮಾಡಿ ಸ್ಟಾರ್ಟ್ ಮಾಡಿಸಿದ್ರು. ಇದನ್ನ ನಾವು ರೀಸೆಂಟ್ ಆಗಿ ರೆನೋವೇಟ್ ಮಾಡಿದ್ವಿ. 2022 ಅಲ್ಲಿ ಶುರು ಮಾಡಿದ್ರು ರೆನೋವೇಷನ್. ಆಮೇಲೆ 2024ಗೆ ನಾವು ಪಬ್ಲಿಕ್ ಓಪನ್ ಆದ್ವಿ. ಸರ್, ಈಗ ಇಂಟೀರಿಯರ್ ವೈಸ್ ಅಥವಾ ಎಕ್ಸ್ಟೀರಿಯರ್ ಆಗಿ ನೋಡಿದ್ರೆ ತುಂಬಾ ಒಂದು ಮಾಡರ್ನ್, ಒಂದು ಫ್ಯೂಚರಿಸ್ಟಿಕ್ ಅಪಿಯರೆನ್ಸ್ ಕಾಣ್ತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಸೊ ಇದ್ರ ಬಗ್ಗೆ ನಮ್ಗೊಂದು ಆರ್ಕಿಟೆಕ್ಚರಲ್ ಟೀಮ್ ಡೆವಲಪ್ ಮಾಡಿದ್ರು, ಆಪ್ಟಿಸ್ ಅಂತ. ಸೊ ಲಿಖಿತ್ ಅಂತ ಒಬ್ರು ನಮ್ಮಲ್ಲಿ ಡೈರೆಕ್ಟರ್ ಇದ್ದಾರೆ. ಅವರೇ ಇದನ್ನ ಡಿಸೈನ್ ಮಾಡಿ ಇದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಅವರು ಹೆಲ್ಪ್ ಮಾಡಿಕೊಟ್ರು. ಇದ್ರದ್ದು ಏನಂದ್ರೆ, ನಾವು ಮೇನ್ ಏನಿತ್ತು ಅಂದ್ರೆ ಹಳೆ ಬಿಲ್ಡಿಂಗು ಮತ್ತೆ ಹಳೆ ಏನು ಕನ್ಸ್ಟ್ರಕ್ಷನ್ ಮಾಡಿದ್ರಲ್ವ, ಅದನ್ನ ನಾವು ವಿತೌಟ್ ಅದನ್ನ ಡ್ಯಾಮೇಜ್ ಮಾಡಿದಿರಾ ಅಥವಾ ಅದನ್ನ ಬ್ರೇಕ್ ಡೌನ್ ಮಾಡಿದಿರಾ, ಅರೌಂಡ್ ದಟ್ ಓನ್ಲಿ ನಾವು ಇದನ್ನ ಡೆವಲಪ್ ಮಾಡಿದೀವಿ. ಸೊ ಅದೇ ಇದರ ಮೇನ್ ಇಂಪಾರ್ಟೆಂಟ್ ಫೀಚರ್ಸ್. ಆಮೇಲೆ ಏನಂದ್ರೆ, ನಿಮಗೆ ಹಿಸ್ಟ್ರಿ ಆಫ್ ಓಲ್ಡ್ ಗವರ್ಮೆಂಟ್ ಅಕ್ವೇರಿಯಂ, ಆಮೇಲೆ ನಿಮ್ಮ ಕಂಪೇರ್ ಟು ದ ನ್ಯೂ ಒನ್, ನೀವು ಬಿಲ್ಡಿಂಗ್ ಸ್ಟ್ರಕ್ಚರ್ ಆಗಲಿ ಅದೇನಾಗಲಿ ಏನೂ ಡಿಸ್ಟರ್ಬ್ ಮಾಡಿಲ್ಲ. ಜಸ್ಟ್ ನಾವು ಹೊಸ ಅಡಿಷನ್ಸ್ ಮಾಡಿದ್ದೀವಿ. ಆಮೇಲೆ ಹಳೆ ಡಿಸ್ಪ್ಲೇಸ್ನ ರಿಮೂವ್ ಮಾಡಿ ನಮ್ಮ ಮಾಡರ್ನ್ ಡಿಸ್ಪ್ಲೇಸ್ನ ಹಾಕಿದ್ದೀವಿ. ಅದು ಬಿಟ್ಟಂಗೆ ಸ್ಟ್ರಕ್ಚರ್ಲಿ ನೀವು ಮಾತಾಡ್ಬೇಕಂದ್ರೆ, ನೀವು ನೋಡ್ತೀರಾ ಈ ಥರ ಗರ್ಡರ್ಸ್ ಇರುತ್ತೆ ಎಲ್ಲ ಕಡೆ. ಸೊ ಈ ಗರ್ಡರ್ಸು ಗೋಸ್ ಅರೌಂಡ್ ದ ಹೋಲ್ ಬಿಲ್ಡಿಂಗ್. ಏನಕ್ಕೆ ಇದನ್ನ ಯೂಸ್ ಮಾಡಿದೀವಿ ಅಂದ್ರೆ, ಬಿಕಾಸ್ ಇಟ್ ಈಸ್ ಅ 40-year-old ಪಬ್ಲಿಕ್ ಅಕ್ವೇರಿಯಂ. ಸ್ಟ್ರಕ್ಚರಲಿ ವಿ ವಾಂಟೆಡ್ ಟು ಗಿವ್ ಇಟ್ ಅ ನ್ಯೂ ಲೀಸ್ ಆಫ್ ಲೈಫ್. ಇನ್ನೊಂದು 30 ವರ್ಷ ಇದು ಸ್ಟಡಿಯಾಗಿ ಸ್ಟ್ರಕ್ಚರಲಿ ಸ್ಟ್ರಾಂಗ್ ಇರಬೇಕಂತ ಈ ಗರ್ಡರ್ಸ್ನ ಯೂಸ್ ಮಾಡಿ, ಏನೇ ಅಕ್ವೇರಿಯಂ ಲೋಡ್, ಹೊಸ ಅಕ್ವೇರಿಯಮ್ಸ್ ವೇಟ್ ನಾವು ಹಾಕಿದೀವಿ ಈ ಫುಲ್ 3 floor ಬಿಲ್ಡಿಂಗ್ ಮೇಲೆ, ಅದೆಲ್ಲ ಬಂದ್ಬಿಟ್ಟು ಈ ಹೊಸ ಕಾಲಮ್ಸ್ ಬೀಮ್ಸ್ ಮೇಲೆನೆ ರೆಸ್ಟ್ ಆಗುತ್ತೆ. ಸೊ ಇದು ಒನ್ ಆಫ್ ದ ಅದರ್ ಫೀಚರ್ಸ್ ಆಫ್ ದಿಸ್ ಅಕ್ವೇರಿಯಂ. ಸರ್, ಈ ಬಿಲ್ಡಿಂಗ್ ಅಲ್ಲಿ ಎಷ್ಟು ಫ್ಲೋರ್ಸ್ ಇದೆ? ಈ ಬಿಲ್ಡಿಂಗ್ ಅಲ್ಲಿ ಇವಾಗ 3 ಫ್ಲೋರ್ ಇದೆ. ನಾವು ನಿಂತಿರೋದು ಗ್ರೌಂಡ್ ಫ್ಲೋರ್ ಅಲ್ಲಿ. ಇಲ್ಲಿ ನಿಮಗೆ ನಮ್ಮ ಡಿಸ್ಪ್ಲೇ ಟ್ಯಾಂಕ್ಸ್, ಮಾನ್ಸ್ಟರ್ ಫಿಶಸ್ ಜಾಸ್ತಿ ಇಲ್ಲಿರೋದು, ಸಿಕ್ಲಿಡ್ಸ್ ಅದು ಇದು ಇರುತ್ತೆ. ಅದು ಬಿಟ್ಟಂಗೆ ಪಿರಾನಾಸ್ ಇದೆ ನೋಡಿ ಇಲ್ಲಿ. ಆ್ಯಂಡ್ ವಿ ಹ್ಯಾವ್ ಅಲಿಗೇಟರ್ ಗಾಸ್, ವಿ ಹ್ಯಾವ್ ಮೊರೆ ಈಲ್ಸ್, ವಿ ಹ್ಯಾವ್ ಲಯನ್ ಫಿಶಸ್. ಆ ಥರ ನಿಮಗೆ ಸುಮಾರು ವೆರೈಟೀಸ್ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದು ಬಿಟ್ಟಂಗೆ ದರ್ ಇಸ್ ಫಸ್ಟ್ ಅಂಡ್ ಸೆಕೆಂಡ್ ಫ್ಲೋರ್ ಆ್ಯಂಡ್ ದೇರ್ ಇಸ್ ಅನ್ ಔಟ್ಡೋರ್ಸ್ ಏರಿಯಾ. ಸರ್, ಈಗ ಫಿಶ್ ರಿಕ್ವೈರ್ಮೆಂಟ್ಸ್ ಹೇಗೆ? ಏರ್ ಕಂಡೀಷನಿಂಗ್ ಅಥವಾ ಡಿಫ್ರೆಂಟ್ ಲೈಟ್? ನಮ್ಮಲ್ಲಿ ನಾವು ಏರ್ ಕಂಡೀಷನಿಂಗ್ ಯೂಸ್ ಮಾಡಲ್ಲ. ಐಡಿಯಲಿ ಬ್ಯಾಂಗ್ಳೂರ್ ವೆದರ್ ನಮಗೆ ತುಂಬಾ ಚೆನ್ನಾಗಿರುತ್ತೆ, ಅನ್ಲೆಸ್ ಇಟ್ ಗೋಸ್ ಟು ದಿ ಎಕ್ಸ್ಟ್ರೀಮ್. ಸೊ ನಾವು ಯಾವುದು ಏರ್ ಕಂಡೀಷನಿಂಗ್ ಉಪಯೋಗಿಸಿಲ್ಲ. ಬಟ್ ದೇರ್ ಇಸ್ ಹೈ ಏರ್ ಫ್ಲೋ. ವಿ ಮೇಡ್ ಶೋರ್ ದಟ್ ಎವ್ರಿವೇರ್ ದೇರ್ ಇಸ್ ಕಾನ್ಸ್ಟೆಂಟ್ ಅಂಡ್ ಹೈ ಏರ್ ಫ್ಲೋ ಗೋಯಿಂಗ್ ಥ್ರೂ. ಅದರಿಂದ ಎಲ್ಲೂ ಫಿಶಸ್ಗೆ ತೊಂದರೆ ಆಗಲ್ಲ. ಆಮೇಲೆ ಎಲ್ಲಿ ರಿಕ್ವೈರ್ಡ್, ಸೊ ಡೆಲಿಕೇಟ್ ಅಕ್ವೇರಿಯಮ್ಸ್, ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಮರೀನ್ ಸೆಟಪ್ಸ್ ಅಥವಾ ಟನಲ್, ಅಲ್ಲಿ ವೇರ್ ಇಟ್ ಇಸ್ ರಿಕ್ವೈರ್ಡ್ ಚಿಲ್ಲರ್ಸ್ ಯೂಸ್ ಮಾಡಿದ್ದೀವಿ ನಾವು. ಸರ್, ಈಗ ಫಸ್ಟ್ ಫ್ಲೋರ್ ಅಲ್ಲಿ ನೋಡ್ಬೋದು, ಒಂದು ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಗಾಗಿ ತುಂಬಾ ಕ್ಲೀನ್ ಇದೆ ಈ ಫಸ್ಟ್ ಫ್ಲೋರ್. ಏನ್ ಹೇಳಕ್ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಸೊ ಇದು ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ಒಂದು ಮರೀನ್ ಸೆಕ್ಷನ್ ಇದೆ, ಮತ್ತೆ ಒಂದು ಫ್ರೆಶ್ ವಾಟರ್ ಸೆಕ್ಷನ್ ಇದೆ. ಸೊ ನಾವು ಸ್ಟಾರ್ಟ್ ಆಗೋದು ಮರೀನ್ ಸೆಕ್ಷನ್ ಇಂದ ರೈಟ್ ಸೈಡ್ ಅಲ್ಲಿ. ಇಲ್ಲಿ ಏನಂದ್ರೆ, ನಮಗೆ ಒಳಗೆ ಬಂದಿದ ತಕ್ಷಣ ನಿಮ್ಗೆ ಒಂದು ಕೂಲ್ ಎನ್ವೈರ್ಮೆಂಟ್, ಒಂದು ಬ್ರೀಸಿ ಎನ್ವೈರ್ಮೆಂಟ್ ಅಂತ ಫೀಲ್ ಆಗುತ್ತೆ. ಸೊ ನಿಮಗೆ ಮರೀನ್ ಟಚ್ ಪಾಂಡ್ ಇದೆ ಫಸ್ಟ್, ಸೊ ವಿ ಕ್ಯಾನ್ ಗೋ ದೇರ್. ಇದರಲ್ಲಿ ನಿಮಗೆ ರೆಮೋರಾ ಶಾರ್ಕ್ ಇದೆ, ಆಮೇಲೆ ಸ್ಟಾರ್ ಫಿಶಸ್ ಇದೆ, ಆಮೇಲೆ ಬ್ಯಾಂಬೂ ಶಾರ್ಕ್ಸ್ ಇದೆ, ಮೊರೆ ಈಲ್ ಇದೆ. ಇದರಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ, ನೀವು ಟಚ್ ಮಾಡ್ಬೋದು. ಸೊ ನೀವು ಟಿಕೆಟ್ ಅಲ್ಲಿ ಅವ್ರಿಗೆ ಮೊದಲೇ ಹೇಳಿದ್ರೆ, ಅವ್ರು ಇಲ್ಲೇ ಕೌಂಟರ್ ಅಲ್ಲಿ ಬಂದಾಗ ಒಬ್ರು ಇರ್ತಾರೆ ಇಲ್ಲಿ. ಸೊ ಅವ್ರ ಜೊತೆ ಮಾತಾಡಿದ್ರೆ, ಯು ಕ್ಯಾನ್ ಕಮ್ ಪುಟ್ ಯುವರ್ ಹ್ಯಾಂಡ್ ಇನ್ ಸೈಡ್, ಟಚ್ ದ ಸ್ಟಾರ್ ಫಿಶ್. ಅದನ್ನ ಫೀಲ್ ಮಾಡ್ಬೋದು, ಏನ್ ಟೆಕ್ಸ್ಚರ್ ಇರುತ್ತೆ, ಏನ್ ಗ್ರೇನ್ ಇರುತ್ತೆ ಅಂತ. ಸೊ ಅದು ದಟ್ ಈಸ್ ಅಬೌಟ್ ಅವರ್ ಟಚ್ ಪಾಯಿಂಟ್. ಇದು ರೆಮೋರಾ ಶಾರ್ಕ್ ಇನ್ನೊಂದೇನಂದ್ರೆ, ಇದ್ರ ಫ್ಯಾಸಿನೇಟಿಂಗ್ ಇದು, ಇಟ್ ಇಸ್ ಅ ಪ್ಯಾರಾಸೈಟಿಕ್ ಫಿಶ್. ಅಂದ್ರೆ ಹೆಂಗೆ ಅಂದ್ರೆ, ದೊಡ್ಡ ದೊಡ್ಡ ಶಾರ್ಕ್ಸ್ ಮೇಲೆ ಹೋಗಿ ಅಂಟ್ಕೊಂಡು ಅದ್ರ ಮೇಲಿರೋ ಪ್ಯಾರಾಸೈಟ್ಸ್ ನ ತಿನ್ಕೊಂಡು ಬದುಕೋದು. ಈ ಬೇಸಿಕ್ಲಿ ಸಿಂಬಾಟಿಕ್ ರಿಲೇಶನ್ಶಿಪ್ ಇರುತ್ತೆ ಇದು. ಆಮೇಲೆ he survives on the larger fishes
ಅಂಡ್ ಈ ಸ್ಟಿಕ್ಸ್ ಟು ದೆಮ್. ಅದು ಹೆಂಗ್ ಎಷ್ಟು ದೂರ ಹೋಗುತ್ತೋ ದೊಡ್ಡ ಫಿಶ್, ಅದ್ರ ಮೇಲೆ ಇದು ಫ್ರೀ ರೈಡ್ ತಗೊಂಡು ಹೋಗ್ತಾ ಇರುತ್ತೆ. ಸೊ ನಮ್ಮ ಅಕ್ವೇರಿಯಂ ಬಂದ್ರೆ ಈ ತರ ಯೂನಿಕ್ ಫಿಶಸ್ ತುಂಬಾ ನೋಡ್ಬೋದು. ಖಂಡಿತ ತುಂಬಾ ನೋಡ್ಬೋದು. ಇದ್ರಲ್ಲಿ ನೋಡಿ ನಿಮ್ಗೆ ಹೇಳ್ತೀವಿ, ರೆಮೋರಾ ಶಾರ್ಕ್ ಇಲ್ಲೇ ಇದೆ. ಸೊ ಇದು ರೆಮೋರಾ ಶಾರ್ಕ್. ಅದ್ರ ತಲೆ ಮೇಲೆ ಕಾಣ್ತಾ ಇದೆಯಲ್ಲ, ಅದು ಫ್ಲಾಟ್, ಅದು ಒಂದು ಸಕ್ಷನ್ ಕಪ್ ತರ. ಅದೇ ಹೋಗಲ್ಲಿ ಸ್ಟಿಕ್ ಆಗೋದು ಫಿಶ್ ಮೇಲೆ. ಅದ್ ಬಿಟ್ರೆ ನಿಮ್ಗೆ ಇದರಲ್ಲಿ ಇಲ್ಲೊಂದು ಹೈಡ್ ಮಾಡ್ತಾ ಇದೆ ನೋಡಿ, ಒಬ್ಬ ಬ್ಯಾಂಬೂ ಶಾರ್ಕ್. ಎಸ್, ಇಲ್ಲೊಬ್ಬ ಇದ್ದಾನೆ. ಕೆನ್ ಯು ಸಿ ಹಿಮ್? ಎಸ್. ಸೊ ಇದು ಬ್ಯಾಂಬೂ ಶಾರ್ಕ್ ಅಂತ. ಆ ತರ ಒಂದು 4-5 ಇದೆ ಇದರಲ್ಲಿ. ದೇರ್ ಆಲ್ ಹೈಡಿಂಗ್ ಇನ್ ದ ಗ್ಯಾಪ್ಸ್. ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಮೊರೆ ಇಲ್ಲಿದೆ ಆ ಕಲ್ ಮೇಲೆ. ಈಸ್ ಆಲ್ಸೋ ಹೈಡಿಂಗ್. ಸೊ ಇವಾಗೆಲ್ಲ ಹೈಡಿಂಗ್ ಸ್ಪೇಸಸ್ ಕೊಟ್ಟಿರ್ತೀವಿ. ಇಫ್ ದೇ ಫೀಲ್ ಸ್ಟ್ರೆಸ್ ದೇ ವಿಲ್ ಗೋ ಹೈಡ್. ಸೊ ತುಂಬಾ ಜನ ಆದ್ರೆ ಒಂದ್ಸರಿ ತುಂಬಾ ಗಾಬರಿ ಆಗ್ಬೋದು. ಸೊ ಅವ್ರು ಹೋಗಿ ಬಚ್ಚಿಟ್ಕೊಂತಾರೆ ಆ ತರ. ಇವಾಗ ಇದು ನಮ್ಮ ಮೇನ್ ನೇಚರ್ ಅಕ್ವೇರಿಯಂ ಡಿಸ್ಪ್ಲೇ. ಓಕೆ. ಇದನ್ನು 12 feet by 4 feet by 4 feet. ಓಕೆ. ಇದರಲ್ಲಿ ನೀವು ಮಲಪುರಂ ಏಂಜಲ್ಸ್, ಕಾಂಗೋ ಟೆಟ್ರಾಸ್, ನಿಮ್ಗೆ ಪ್ಲಾಟೀಸ್, ಸ್ವೋಟ್ ಟೇಲ್ಸ್, ಆಮೇಲೆ ಸುಮಾರು ಕ್ಲೌನ್ ಲೋಚ್ ಇದೆ. ಇದರ ಕ್ಲೀನರ್ಸ್ ಕ್ಲೌನ್ ಲೋಚಸ್ ನೋಡ್ಬೋದು, ಬ್ರಿಸ್ಟಲ್ ಪ್ಲಕೋನ್ ನೋಡ್ಬೋದು. ಆಮೇಲೆ ನಿಮ್ಗೆ ಫಾಕ್ಸ್, ಫ್ಲೈಯಿಂಗ್ ಫಾಕ್ಸ್ ಅಂತೀವಿ ನೋಡಿ, ಅದು ಅಲ್ಲಿ ಎಷ್ಟು ತಪ್ಪಾಗಿದ್ದಾನೆ, ಚೆನ್ನಾಗಿ ಊಟ ಮಾಡಿ ಮಾಡಿ ಫುಲ್ ಸೈಜ್ ಆಗೋಗಿದ್ದಾರೆ. ಇಲ್ಲಿ ಅವ್ರಿಗೆ ಅಬಂಡೆಂಟ್ ಸೋರ್ಸ್ ಆಫ್ ಫುಡ್ ಸಿಗುತ್ತೆ, ಬಿಕಾಸ್ ಇಟ್ಸ್ ಸಚ್ ಅ ಬಿಗ್ ಅಕ್ವೇರಿಯಂ. ಆಮೇಲೆ ಇಷ್ಟು ಇದರಲ್ಲಿ ಪ್ಲಾಂಟ್ಸ್, ಫ್ಲೋರಾ ಫೋನಾ ಇರೋದ್ರಿಂದ ಅವಕ್ಕೆ ಅನ್ಲಿಮಿಟೆಡ್ ಸೋರ್ಸ್ ಆಫ್ ಆಲ್ಗೆಲ್ ಮೀಲ್ಸ್ ಸಿಗುತ್ತೆ, ಡಿಕೇಯಿಂಗ್ ಲೀವ್ಸ್, ಅದರೆಲ್ಲ ತಿನ್ಕೊಂಡು ದೇ ಆರ್ ಥ್ರೈವಿಂಗ್ ಇನ್ ದಿಸ್ ಇಕೋಸಿಸ್ಟಮ್. ಅಂಡ್ ಇಷ್ಟು ದೊಡ್ಡ ಏಂಜಲ್ಸ್ ನಿಮ್ಗೆ ಯೂಶಲಿ ನೋಡ್ಲಿಕ್ಕೆ ಸಿಗಲ್ಲ ಎಲ್ಲೂನು. ಈಚ್ ಏಂಜಲ್ ಇಸ್ ಅಬೌಟ್ 8 inches ಸೈಜ್ ಬರುತ್ತೆ, ಫಿನ್ ಟು ಫಿನ್ 8 to 10 inches. ತುಂಬಾ ಚೆನ್ನಾಗಿರುತ್ತೆ ಕಲರ್. ಅದು ತಲೆ ಮೇಲೆ ದೇರ್ ಇಸ್ ಅ ಸನ್ಸೆಟ್ ಆರೆಂಜ್, ಬರ್ನ್ಟ್ ಆರೆಂಜ್ ಬರುತ್ತೆ ಆನ್ ದ ರಿಡ್ಜ್ ಆಫ್ ಇಟ್ಸ್ ಹೆಡ್. ಯು ಕ್ಯಾನ್ ಸಿ ದ ಕಲರ್. ಸೊ ಇಟ್ ಇಸ್ ಒನ್ ಆಫ್ ದ ಸ್ಪೆಕ್ಟಾಕ್ಯುಲರ್ ಏಂಜಲ್ ವೆರೈಟೀಸ್. ಬೋಸ್ಮಾನಿಯನ್ ರೇಂಬೋಸ್ ಇದೆ, ಬ್ರಾನ್ಸ್ ರೇಂಬೋಸ್ ಇದೆ. ಇವನ್ ಕಾಂಗೋ ಟೆಟಾ ನೋಡಿ, ಆಲ್ಮೋಸ್ಟ್ ಫುಲ್ಲಿ ಅಡಲ್ಟ್. ಅದ್ರ ಪಿನ್ಸು, ಅದ್ರದ್ದು ಹೆಂಗೆ ಬೆಳೆದಿದ್ದಾನೆ. ಇದು ಸ್ಟ್ರೆಸ್ ಫ್ರೀ ಗ್ರೋಯಿಂಗ್ ಅಂತೀವಿ ಇದನ್ನ. ಯಾಕಂದ್ರೆ ಈ ಟ್ಯಾಂಕ್ ಅಲ್ಲಿ ನಾವು ಯಾವತ್ತೂ ಕೈ ಆಡ್ಸೋದಾಗ್ಲಿ ಫಿಲ್ಡ್ ಮಾಡೋದು ಜಾಸ್ತಿ ಮಾಡಲ್ಲ. ಅದರಿಂದ ದೇ ಆರ್ ಆಲ್ ಹ್ಯಾಪಿ, ಸ್ಟ್ರೆಸ್ ಫ್ರೀ. ಮೇನ್ ಡಿಸ್ಪ್ಲೇ ಇರೋದು ಬಂದ್ಬಿಟ್ಟು ನಮ್ಮ ಟಚ್ ಪಾಂಡ್, ಫ್ರೆಶ್ ವಾಟರ್ ಟಚ್ ಪಾಂಡ್. ಓಕೆ. ಫ್ರೆಶ್ ವಾಟರ್ ಟಚ್ ಪಾಂಡ್ ಅಲ್ಲಿ ನಿಮಗೆ ಇದು ಒಳ್ಳೆ ವಾಟರ್ ಫಾಲ್ ಫೀಚರ್ ಇರುತ್ತೆ. ಆಮೇಲೆ ಇಲ್ಲಿ ವಿ ಹ್ಯಾವ್ ಟರ್ಟಲ್ಸ್, ವಿ ಹ್ಯಾವ್ ಆರ್ಚರ್ ಫಿಶಸ್ ಅಂತ ಫಿಶ್ ಇದೆ. ಸೊ ಇಲ್ಲಿದ್ದಾನೆ ನೋಡಿ. ಸೊ ನೀವು ಬಂದಾಗ ಇಲ್ಲಿ ಇವನ್ನ ಟಚ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ನಿಮ್ಗೆ. ಆಮೇಲೆ ಆರ್ಚರ್ಸ್ ಅನ್ನೋ ಒಂದು ಫಿಶ್, ಇಟ್ಸ್ ಅ ವೆರಿ ನೈಸ್ ಫಿಶ್. ಅದೇನ್ ಮಾಡುತ್ತೆ ಅಂದ್ರೆ ಅದು ಹಂಟ್ ಮಾಡುತ್ತೆ. ಮೇಲ್ಗಡೆ ಏನಾದ್ರೂ ಫ್ಲೈಸ್ ಅಥವಾ ಇನ್ಸೆಕ್ಟ್ಸ್ ಫ್ಲೈ ಮಾಡ್ತಾ ಇದ್ರೆ ದೇ ವಿಲ್ ಸ್ಪಿಟ್, ಉಗಿಯುತ್ತೆ, ನೀರ್ನ ಉಗಿದ್ಬಿಟ್ಟು ದೇ ವಿಲ್ ಹಿಟ್ ದ ಇನ್ಸೆಕ್ಟ್ ವಿಲ್ ಫಾಲ್ ಅಂಡ್ ದೇ ವಿಲ್ ಈಟ್ ದಟ್ ಪರ್ಟಿಕ್ಯುಲರ್ ಇನ್ಸೆಕ್ಟ್. ಸೊ ಈ ತರಾನು ಫಿಶಸ್ ಇದೆ. ಸೊ ಇಲ್ಲೊಂದು ದೊಡ್ಡದಿದೆ ನೋಡಿ, ಇಲ್ಲೊಬ್ಬ ಇದ್ದಾನೆ. ಆಮೇಲೆ ಜಸ್ಟ್ ನೆಕ್ಸ್ಟ್ ಟು ಹಿಮ್ ದೇರ್ ಇಸ್ ಒನ್ ಮೋರ್. ಯು ಸಿ? ಅಲ್ಲಿದೆ ನೋಡಿ ಅವನು. ದಟ್ ಈಸ್ ದಿ ಆರ್ಚರ್. ದೇರ್ ಆರ್ ಅರೌಂಡ್ 8 of them here. ಇಲ್ಲೊಂದು, ಅಲ್ಲೊಬ್ಬ, ಆಮೇಲೆ ಸಣ್ಣವ್ರು ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಕೆನ್ ಯು ಸಿ ದಟ್ ಫಿಶ್? ಅವ್ನ ಕಲರ್ ನೋಡಿ ಹೆಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಅವ್ನು ಮುಂದೆ ಬಂದಂಗೆ ಹಿಸ್ ಕಲರ್ ವಿಲ್ ಚೇಂಜ್. ಬೇಸಿಕ್ಲಿ ಅದು ಅವ್ನ ಸರೌಂಡಿಂಗ್ಸ್ ಕಲರ್ ರಿಫ್ಲೆಕ್ಟ್ ಆಗ್ತಾ ಇದೆ ಅವನಿಗೆ. ತುಂಬಾ ಯೂನಿಕ್ ಫಿಶಸ್ ಇದೆ. ಈಚ್ ಅಕ್ವೇರಿಯಂ ಅಲ್ಲಿ ದೇರ್ ಇಸ್ ಸಮಥಿಂಗ್ ದಟ್ ಯು ವಿಲ್ ಫೈಂಡ್ ಮೋರ್ ಯೂನಿಕ್ ದನ್ ದಿ ಅದರ್ ಒನ್. ಬಟ್ ಅದನ್ನ ನೋಡ್ಬೇಕು. ಇಲ್ಲಿ ಎಕ್ಸ್ರೇ ಟೆಟ್ರಾ ಅಂತಿದೆ ನೋಡಿ ಇದರಲ್ಲಿ. ಸೊ ದಿಸ್ ಇಸ್ ಕಾಲ್ಡ್ ಎನ್ ಎಕ್ಸ್ರೇ ಟೆಟ್ರಾ. ದಿಸ್ ಇಸ್ ಆಲ್ಸೋ ಒಂದು ನೇಚರ್ ಅಕ್ವೇರಿಯಂ. ಸೊ ವೆಲ್ ಸೆಟ್, ವೆಲ್ ಎಸ್ಟಾಬ್ಲಿಷ್ ನೇಚರ್ ಅಕ್ವೇರಿಯಂ. ಇದರಲ್ಲಿ ನಿಮ್ಗೆ ಒಂದು 2 ಫೇಸಸ್ ಕಾಣುತ್ತೆ. ತುಂಬಾ ಕಷ್ಟಪಟ್ಟು ನೋಡ್ಬೇಕು. ಇಲ್ಲೊಂದು ಟ್ರೀ ಮ್ಯಾನ್ ಇದ್ದಾರೆ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಮೇಕ್ ಔಟ್, ರಿಫ್ಲೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಬಟ್ ಈ ತರ ಎವ್ರಿ ನೇಚರ್ ಅಕ್ವೇರಿಯಂ ಈ ತರ ನಿಮ್ಗೆ ನೋಡಿ ನ್ಯಾಚುರಲಿ ಹೆಂಗೆ ಔಟ್ಸೈಡ್ ಆಲ್ಸೋ ಇಟ್ಸ್ ಗ್ರೋನ್. ಡ್ರಿಫ್ಟ್ವುಡ್ ಮೇಲೆ ಮಾಸು, ಆಮೇಲೆ ನಿಮ್ಗೆ ಬೇರೆ ಪ್ಲಾಂಟ್ಸ್ ಎಲ್ಲ ಹೆಂಗೆ ಅದನ್ನ ದೇವ್ ಗ್ರೋನ್. ಈವನ್ ಈ ಟ್ಯಾಂಕ್ ಅಲ್ಲೂ ನೀವು ನೋಡ್ಬೋದು, ದೇವ್ ಈವನ್ ಗ್ರೋನ್ ಔಟ್ಸೈಡ್ ದಿ ಅಕ್ವೇರಿಯಂ. ದೇ ಆರ್ ಆಲ್ ವೆರಿ ಹೆಲ್ತಿ, ವೆರಿ ಹ್ಯಾಪಿ. ಸೊ ಅದಕ್ಕೆ ನಿಮ್ಗೆ ಇಷ್ಟು ಒಳ್ಳೆ ಗ್ರೋತ್ ಕಾಣುತ್ತೆ ಪ್ಲಾಂಟ್ಸ್ ಅಲ್ಲಿ. ನಿಮ್ದು ಫಸ್ಟ್ ಸ್ಟ್ರಿಂಗ್ ಅಲ್ಲಿ ಮೆಜಾರಿಟಿ ಆಫ್ ದೆಮ್ ಆರ್ ಆಲ್ ನೇಚರ್ ಅಕ್ವೇರಿಯಮ್ಸ್ ಓನ್ಲಿ. ನಿಮ್ಗೆ ಇದರಲ್ಲಿ ನಿಮ್ಗೆ ಏಂಜಲ್ಸು ಕಾಣುತ್ತೆ ಟಾಲ್ ಅಕ್ವೇರಿಯಂ ಅಲ್ಲಿ. ಸೊ ಅಪ್ರಾಕ್ಸಿಮೇಟ್ಲಿ ಬರೀ ಈ ಒಂದು ಫ್ಲೋರ್ ಅಲ್ಲಿ ಸ್ಮಾಲ್ ಫಿಶಸ್ ಜಾಸ್ತಿ ಇರೋದು. ಟೆಟ್ರಾಸು, ಆಮೇಲೆ ನಿಮ್ಗೆ ಥೈಲ್ಯಾಂಡ್ ಗ್ಲಾಸ್ ಕ್ಯಾಟ್ ಫಿಶ್ ತೋರಿಸ್ತೀನಿ ಬನ್ನಿ, ಅದು ಇದೆ. ಗೊರಾಮೀಸ್ ಇದೆ, ಚೈನೀಸ್ ಪ್ಯಾರಡೈಸ್ ಇದೆ. ಆಮೇಲೆ ನಿಮ್ಗೆ ಇಲ್ಲಿದ್ದಾನೆ ಗ್ಲಾಸ್ ಕ್ಯಾಟ್ ಫಿಶ್, ಇಲ್ಲಿದ್ದಾನೆ. ಸಿ ದೇರ್. ಸೊ ಇದು ಒಂದು ಯುನಿಕ್ ಫಿಶ್ ನೋಡ್ಲಿಕ್ಕೆ, ಯಾಕಂದ್ರೆ ಯು ಕ್ಯಾನ್ ಸಿ ಆಲ್ ದಿ ಇಂಟೀರಿಯರ್ಸ್. ಒಂದು ರಿಬ್ಸ್ ಕಾಣುತ್ತೆ ನಿಮ್ಗೆ, ಒಂದು ಸ್ಟಮಕ್ ಕಾಣುತ್ತೆ. ಸೊ ಅದೆಲ್ಲ ಯು ಕ್ಯಾನ್ ಸಿ. ಇದೊಂದು ಹೊಸ ಜಸ್ಟ್ ನೆನ್ನೆ ಸೆಟಪ್ ಮಾಡಿದ್ವಿ. ಇದು ಡಚ್ ಸ್ಟೈಲ್ ಅಕ್ವೇರಿಯಂ. ಸೊ ಇನ್ನೂ ಗ್ರೋ ಆಗಬೇಕು ಪ್ಲಾಂಟ್ಸ್. ಇವತ್ತು ಪ್ಲಾಂಟಿಂಗ್ ಆಗಿ, ನಿನ್ನೆ ರಾತ್ರಿ ಪ್ಲಾಂಟಿಂಗ್ ಆಯ್ತು. ಸರ್ ಏನ್ ಸರ್, ನಮ್ ಬೆಂಗಳೂರು ಅಕ್ವೇರಿಯಂ ಅಲ್ಲಿ ಶಾರುಖ್ ಖಾನ್ ಇದಾನಂತೆ?
ಹಾ, ಸೊ ಇವನ ಹೆಸರು SRK ಅಂತ. ಓಕೆ. ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲೇ ಇರ್ತಾ ಇದ್ದ, ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ವಿ. ಇವನ್ ಬಂದ್ಬಿಟ್ಟು ನಮ್ಮ ಮಮ್ಮಿ ಫೇವ್ರೆಟ್ ಫಿಶ್. ಸೊ ಅದಕ್ಕೆ ನಮ್ಮಮ್ಮ ಇವನ್ ವೆರಿ ಹ್ಯಾಂಡ್ಸಮ್ ಅಂತ ಇವನ್ಗೆ SRK ಅಂತ ಹೆಸರಿಟ್ಟಿದ್ದಾರೆ. ಈಸ್ ಅ ಸ್ಪೀಸಿ ಕಾಲ್ಡ್ ಫ್ರಾಂಟೋಸಾ ಬರುಂಡಿ. ಸೊ ಇದನ್ನು ನಿಮ್ಗೆ ಒಂದು ವೆರಿ ಗುಡ್ ಸಿಕ್ಲಿಡ್ ವೆರೈಟಿ ಮನೇಲಿ ಇಟ್ಕೊಳ್ಳಿಕ್ಕೆ. ಇವನು ಸ್ವಲ್ಪ ವಯಸ್ಸಾಗೋಗಿದೆ, ಇಸ್ ಆಲ್ರೆಡಿ ಅರೌಂಡ್ 14 years old. ಅಂದ್ರೆ ಆಮೇಲೆ ಈಸ್ ನಾಟ್ ಜಸ್ಟ್ ವೈಟ್ ಅಂಡ್ ಬ್ಲಾಕ್, ಈ ಹ್ಯಾಸ್ ಸೋ ಮೆನಿ ಇಂಟ್ರಿಕೇಟ್ ಕಲರ್ಸ್. ಗೋಲ್ಡ್ ಇದೆ ಅವನಲ್ಲಿ, ಬ್ಲೂ ಇರುತ್ತೆ. ಒಂದು ಹತ್ರ ಬಂದು ನೋಡಿದಾಗ ಗೊತ್ತಾಗುತ್ತೆ. ನೋಡ್ಲಿಕ್ಕೆ ಸ್ವಲ್ಪ ಗ್ರಂಪಿ ಆಗಿರ್ತಾನೆ ಯಾವಾಗ್ಲೂ, ಬಟ್ ಈಸ್ ಅ ವೆರಿ ನೈಸ್ ಫಿಶ್ ಫಾರ್ ಹೋಮ್ ಅಂಡ್ ಈಸ್ obviously my pet from home. So ಇದು ನಮ್ಮ ಮರೀನ್ ಅಕ್ವೇರಿಯಂ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ. ಇದು 3x3 by 1.5 feet. ಇದರಲ್ಲಿ ನಿಮ್ಗೆ ಏನ್ ಸ್ಪೆಷಾಲಿಟಿ ಅಂದ್ರೆ ಲಗೂನ್ ಕ್ಲೌನ್ಸ್ ಅಂತ ಬರುತ್ತೆ. ಸಾರಿ ಫಾಲ್ಸ್ ಪರ್ಕಿಲಾ ಅಂತ ಬರುತ್ತೆ. ಸೊ ಇವೆಲ್ಲ ನಿಮ್ಗೆ ಇದರಲ್ಲಿ ಈಕೋ ಸಿಸ್ಟಮ್ ಅಲ್ಲಿ ಇದೆ. ಟೆಂಟಿಕಲ್ ಆನಿಮೋನು, ಬಬಲ್ ಟಿಪ್ ಆನಿಮೋನು, ಕ್ಲಬ್ ಆನಿಮೋನ್ಸ್, ಸ್ಟಾರ್ ಫಿಶಸ್, ಆಮೇಲೆ ನಿಮ್ಗೆ ಫಾಕ್ಸ್ ಫೇಸು ಮತ್ತೆ ಸರ್ಜನ್ಸು ಎಲ್ಲ ಜೊತೆ ಇಟ್ಸ್ ಅ ಕಮ್ಯುನಿಟಿ ಟ್ಯಾಂಕ್. ಆಮೇಲೆ ಇದರಲ್ಲಿ ನಿಮ್ಗೆ ಹರ್ಮಿಟ್ ಕ್ರಾಬ್ ಸಹ ನೋಡ್ಲಿಕ್ಕೆ ಸಿಗುತ್ತೆ. ಎಲ್ಲರೂ ದೇ ಆರ್ ಲಿವಿಂಗ್ ಟುಗೆದರ್ ಇನ್ ಒನ್ ಈಕೋ ಸಿಸ್ಟಮ್. ಒನ್ ಆಫ್ ಮೈ ಫೇವ್ರೆಟ್ ಟ್ಯಾಂಕ್ಸ್, ಯಾಕಂದ್ರೆ ಆನಿಮೋನ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಸಿ ಅರ್ಚಿನ್ನು ಇದೆ, ಅಲ್ಲಿ ಹಿಂದ್ಗಡೆ ಲಾಸ್ಟ್ ಅಲ್ಲಿ ಅದು ಸ್ಪೈಕಿ ಕಾಣ್ತಾ ಇದೆ ನೋಡಿ ಕಾರ್ನರ್ ಅಲ್ಲಿ. ಅದು ಬಂದ್ಬಿಟ್ಟು ಆನಿಮೋನ್. ಅದು ಓಕೆ, ಆನಿಮೋನ್. ಇದು ಬಬಲ್ ಟಿಪ್ ಆನಿಮೋನು. ಓಕೆ, ಇದನ್ನ ಬಬಲ್ ಟಿಪ್ ಅಂತೀವಿ. ಆಮೇಲೆ ಅಲ್ಲಿ ಹಿಂದೆ ಇದೇನೆ, ಅಲ್ಲಿ ಪೈಪ್ ಪಕ್ಕ ಲಾಸ್ಟ್ ಅಲ್ಲಿ ಕೆನ್ ಯು ಸಿ? ಹಾ, ಅದು ಸಿ ಅರ್ಚಿನ್. ಅದು ಓಕೆ. ಸಿ ಅರ್ಚಿನ್ ಲೈಫ್ ಸ್ಪೀಶೀಸ್? ಲೈಫ್ ಸ್ಪೀಸೀಸ್ ಅದು, ಆದ್ರೆ ಇನ್ವೆಸಿವ್ ಸ್ಪೀಸೀಸ್. ಅದು ಏನಂದ್ರೆ ರೀಫ್ ನ ಓವರ್ ಆಗಿ ಪಾಪ್ಯುಲೇಟ್ ಆಗೋಗುತ್ತೆ, ರೀಫ್ ಅಲ್ಲಿ ಹೋಗಿ ನುಗ್ಗುತ್ತೆ, ದೇ ವಿಲ್ ಸ್ಟಾರ್ಟ್ ಡಿಸ್ಟ್ರಾಯಿಂಗ್ ದ ರೀಫ್. ಸೊ ಅದನ್ನ ಇನ್ವೆಸಿವ್ ಸ್ಪೀಸಿ ಅಂತ ಕರೀತಾರೆ, ನ್ಯೂಸೆನ್ಸ್ ಫೆಲೋ. ಸೊ ಇದು ನಮ್ಮ ಇನ್ನೊಂದು ಮರೀನ್ ಅಕ್ವೇರಿಯಂ. ಇದರಲ್ಲಿ ನಿಮ್ಗೆ ನನ್ನ ಫೇವ್ರೆಟ್ ಫಿಶ್ ಕ್ಲೌನ್ಸ್ ಅಲ್ಲಿ ಪ್ಲಾಟಿನಮ್ ಕ್ಲೌನ್ಸ್ ಅಂತ, ಆಮೇಲೆ ರೀಗಿಲ್ ಟ್ಯಾಂಗ್ ಅಂತ ಇದೆ ಇದರಲ್ಲಿ. ಸೊ ದಿಸ್ ಹಸ್ ಬಿನ್ ದೇರ್ ಹೋಮ್ ಫಾರ್ ದ ಪಾಸ್ಟ್ 2 years. ಇದು ಥ್ರೈವ್ ಮಾಡ್ತಾ ಇದ್ದೇವೆ ಇಲ್ಲಿ. ಅಂಡ್ ವೆರಿ ಈಸಿ ಟು ಕೀಪ್ ಫಿಶ್. ಮರೀನಲ್ಲಿ ಕೇಳ್ತಾರಲ್ಲ ಬಿಗಿನರ್ ಫ್ರೆಂಡ್ಲಿ ಅಂದ್ರೆ ಕ್ಲೌನ್ಸು, ಡ್ಯಾಮ್ಸಲ್ಸು ಇವನ್ನೇ ಇಟ್ಕೊಬಹುದು ನೀವು ಮನೆಯಲ್ಲಿ. ವಿತ್ ಅ ಲಿಟಲ್ ಬಿಟ್ ಆಫ್ ವರ್ಕ್ ಯು ಕ್ಯಾನ್ ಡೂ ವೆಲ್ ವಿತ್ ದೀಸ್ ಕೈಂಡ್ ಆಫ್ ಫಿಶ್. ಸೊ ಇದು ಆಂಗ್ಲರ್ ಫ್ರಾಗ್ ಫಿಶ್ ಅಂತ. ಓಕೆ. ಸೊ ದೇ ಆರ್ ಅ ಕ್ಯಾಮಫ್ಲಾಜ್ ಹಂಟರ್. ಓಕೆ. ಸೊ ನಿಮ್ಗೆ ಇವನು ನ್ಯಾಚುರಲ್ ಹ್ಯಾಬಿಟಾಟ್ ಅಲ್ಲಿ ಹಿಂಗೆ ಇರುತ್ತೆ, ಕಾರಲ್ ರೀಫ್ ಅಲ್ಲಿ ಎಲ್ಲ ಒಂದ್ ಕಡೆ ಕೂತಿರ್ತಾನೆ. ನಿಮ್ಗೆ ಅವ್ನು ಎಲ್ಲಿದಾನಂತ ಹುಡುಕ್ಲಿಕ್ಕೆ ಆಗಲ್ಲ. ಸೊ ಇಫ್ ಯು ಪೇ ವೆರಿ ಕ್ಲೋಸ್ ಅಟೆನ್ಷನ್ ಯು ಕ್ಯಾನ್ ಸಿ ಹಿಮ್. ಅಂಡ್ ಇನ್ ಫ್ರಂಟ್ ಆಫ್ ಹಿಸ್ ಹೆಡ್ ದೇ ವಿಲ್ ಬಿ ಎ ಸ್ಮಾಲ್ ಫಿಶ್ ಹುಕ್ ತರ ಒಂದು ಇರುತ್ತೆ. ಸೊ ಅದನ್ನ ಅವನು ಮೂವ್ ಮಾಡಿ ಫಿಶ್ ಹಿಡಿಯೋದು. ಕೆನ್ ಯು ಸಿ ಸಮಥಿಂಗ್ ದೇರ್? ಸೊ ದಟ್ ಇಸ್ ವಾಟ್ ಹಿ ಯೂಸಸ್ ಟು ಬೇಟ್ ದ ಫಿಶ್. ಸೊ ಹಿಂಗ್ ಅಲಾಡಿಸ್ತಾ ಇರ್ತಾನೆ, ಯಾವ್ದಾದ್ರು ಹತ್ರ ಬಂದ್ರೆ ಹಿ ವಿಲ್ ಸಾಲ್ವ್ ದ ಫಿಶ್ ಹೋಲ್. ಸೊ ಇದು ನಮ್ಮ ಆಂಗ್ಲರ್ ಫ್ರಾಗ್ ಫಿಶ್ ನೋಡಿ, ಮೂವ್ ಮಾಡ್ತಾ ಇದ್ದ. ಸೊ ಇದು ಒಂದು ಯೂನಿಕ್ ವೆರೈಟಿ ಅಲ್ವಾ? ಇದು ಖಂಡಿತ, ದಿಸ್ ಇಸ್ ಒನ್ ಆಫ್ ದ ಮೋರ್ ಯೂನಿಕ್ ವೆರೈಟೀಸ್ ಇನ್ ದಿ ಅಕ್ವೇರಿಯಂ. ಅದ್ ಬಿಟ್ಟಂಗೆ ಇನ್ನೊಂದಿದೆ ನಮ್ಮ ಮರೀನ್ ಟ್ಯಾಂಕ್ ಅಲ್ಲಿ. ಇದು ಒಂದು ಸ್ನ್ಯಾಪರ್ ಇಲ್ಲಿದ್ದಾನೆ. ಸೊ ಹಿ ಈಸ್ ಬ್ಲೈಂಡ್, ಅವನ್ಗೆ 2 ಕಣ್ಣು ಕಾಣಲ್ಲ, ಬರ್ತಿಂದ ಹಂಗೆ ಇದ್ದಾನೆ. ಬಟ್ ಹಿ ಈಸ್ ಹೆಲ್ತಿ ಅಂಡ್ ಹಿ ಈಸ್ ಡೂಯಿಂಗ್ ವೆಲ್. ಅದು ಅವನಿಗೆ ಊಟ, ಅವನು ಸ್ಮೆಲ್ ಇಂದ, ಅವ್ನ ಸೆನ್ಸಸ್ ಇಂದ ಹೋಗಿ ಊಟ ಹಿಡಿತಾನೆ. ಸೊ ದಟ್ ಇಸ್ ಆಲ್ಸೋ ಒನ್ ಯೂನಿಕ್ ಫಿಶ್ ದಟ್ ಇಸ್ ಹಿಯರ್. ಯು ಕ್ಯಾನ್ ಹ್ಯಾವ್ ಅ ಲುಕ್ ಎಟ್ ಹಿಮ್. 2 ಕಣ್ಣು ಅವನಿಗೆ ಕಾಣಿಸಲ್ಲ, ಬಟ್ ಆದ್ರೂ ಹಿ ಲಿವ್ಸ್, ಈಸ್ ಬಿನ್ ವಿತ್ ಅಸ್ ಫಾರ್ ಮೋರ್ ದೆನ್ 2 years ನೌ. ಅದ್ ಬಿಟ್ಟಂಗೆ ನೋಡಿ ಪಫರ್ ಫಿಶ್ ಇದೆ ಅವ್ನ ಹಿಂದ್ಗಡೆನೆ. ಸೊ ಪಫರ್ಸ್ ಅಲ್ಲೇ ನಿಮ್ಗೆ ಒಂದು 3-4 ವೆರೈಟೀಸ್ ತೋರಿಸ್ತೀನಿ ನಾನಿಲ್ಲಿ. ಓಕೆ. ಸೊ ಪಫರ್ ಫಿಶ್ ಫೇವ್ರೆಟ್ ಫುಡ್ ಆರ್ ಮೊಲಸ್ಕ್ಸ್. ಆಮೇಲೆ ನಿಮ್ಮ ಎನಿ ಕೈಂಡ್ ಆಫ್ ಹಾರ್ಡ್ ಶೆಲ್ಡ್ ಕ್ರಾಬ್ಸ್ ಅದನ್ನೆಲ್ಲ ಹಿಡಿದು ಕಚ್ಚಿ ತಿಂತಾರೆ. ಸೊ ದಿಸ್ ಇಸ್ ಅನ್ ಅದರ್ ಮರೀನ್ ಟ್ಯಾಂಕ್. ಇದರಲ್ಲಿ ನಿಮ್ಗೆ ಟ್ರಿಗರ್ಸ್, ಬ್ಲೂ ಫೇಸ್ ಟ್ರಿಗರ್ಸ್ ಅಂತೀವಿ ಇದನ್ನ. ಅದ್ರ ಜೊತೆ ಸ್ಪಾಟೆಡ್ ಪಫರ್ ಫಿಶ್ ಇದೆ ನೋಡಿ, ಸೆಕೆಂಡ್ ವೆರೈಟಿ ಇಲ್ಲೇ ಇದೆ, ರಾಬಿಟ್ ಫಿಶ್. ಸೊ ದಿಸ್ ಇಸ್ ದೇರ್ ಹೋಮ್. ಸರ್, ಈ ಆಲಿಗೇಟರ್ ಗಾರ್ ಬಗ್ಗೆ ಚೂರು ಹೇಳ್ತೀರಾ? ಸೊ ಇವನ್ ಹೆಸರು ಗೇಟರ್ ಅಂತ. ಓಕೆ. ಸೊ ಹಿ ಈಸ್ ಅಡಾಪ್ಟೆಡ್, ಅಂದ್ರೆ ರೆಸ್ಕ್ಯೂ ಅಲಿಗೇಟರ್ ಗಾರು. ಅವನು ಇದ್ದಿದ್ದ ಜಾಗದಲ್ಲಿ ಅವನಿಗೆ ಸ್ಪೇಸ್ ಕಡಿಮೆ ಇರೋದ್ರಿಂದ, ಆಮೇಲೆ ಅವನಿಗೆ ಇಶ್ಯೂಸ್ ಇರೋದ್ರಿಂದ ಅವ್ರು ಇದನ್ನ ಕೊಟ್ಬಿಟ್ರು. ಸೊ ಅವನಿಗೆ ಏನಾಗಿತ್ತು ಅಂದ್ರೆ ಅವನ ಸ್ಪೈನ್ ಮೇಲೆ ಅವನಿಗೆ ಸ್ಮಾಲ್ ಕರ್ವೇಚರ್ ಆಗೋಗಿತ್ತು, ಅವನ ಟೇಲ್ ಬೆಂಡ್ ಆಗೋಗಿತ್ತು ಬಿಕಾಸ್ ಆಫ್ ನ್ಯೂರೋಲಾಜಿಕಲ್ ಇಶ್ಯೂಸ್. ಸೊ ಅವನ್ನ ತಂದು ನಾವು ಇಟ್ಕೊಂಡು ನಾವು ಸಾಕ್ತಾ ಇದೀವಿ. ಅಂಡ್ ನೌ ಹಿ ಇಸ್ ಡೂಯಿಂಗ್ ಮಚ್ ಬೆಟರ್. ಒಂದು ಕರ್ವೇಚರ್ ಸ್ಪೈನ್ದು ಆಲ್ಮೋಸ್ಟ್ ಸ್ಟ್ರೇಟ್ ಆಗಿದೆ ಇವಾಗ. ಇಟ್ ವಾಸ್ ವೆರಿ ಬ್ಯಾಡ್, ಅರೌಂಡ್ 90 degrees ಬೆಂಡ್ ಆಗೋಗಿತ್ತು. ಸೊ he is our predator here, one of our predators here, many of them. And ivandu diet ivaga full fresh meat daily. So he is in good health now. So he is our pet now, gator. So idu namma tunnel aquarium. So it is around 90,000 liters of water. Nimge idralli ivaga damsels ಮತ್ತೆ angels ಮತ್ತೆ ಒಂದಿಷ್ಟು tags ಇದೆ. There is a batfish anta, adu ಒಂದು marine species.
ಆಮೇಲೆ ಕುರಾನ್ ಏಂಜಲ್ ಇದೆ. ಆಮೇಲೆ ಇದರಲ್ಲಿ ಇನ್ನೂ ಇವಾಗ ಆಡ್ ಮಾಡ್ತಾ ಇದೀವಿ ಫಿಶಸ್. ವಿದಿನ್ ನೆಕ್ಸ್ಟ್ ಮಂತ್ 2 ನಿಮ್ಗೆ ಶಾರ್ಕ್ಸ್ ಬರುತ್ತೆ, ಬ್ಲಾಕ್ ಟಿಪ್ ಶಾರ್ಕ್ಸ್ ಬರುತ್ತೆ, ಆಮೇಲೆ 2 ಸ್ಟಿಂಗ್ರೇ ಬರುತ್ತೆ ನೆಕ್ಸ್ಟ್ ಮಂತ್ ಒಳಗಡೆ. ಪರ್ಮಿಷನ್ಸ್ ಎಲ್ಲ ಸಿಕ್ಕಿದೆ. ಸೊ ಜಸ್ಟ್ ವೇಟಿಂಗ್ ಟು ಸಿ ವೇರ್ ವಿ ಕ್ಯಾನ್ ಅಡಾಪ್ಟ್ ಫ್ರಮ್. ಅದನ್ನ ಬೈ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದನ್ನ ರೆಸ್ಕ್ಯೂ ಆಗಿರುತ್ತೆ, ವಿಚ್ ದೇ ಕಾಂಟ್ ರಿಲೀಸ್ ಬ್ಯಾಕ್ ಇನ್ ಟು ದ ವೈಲ್ಡ್. ಆ ತರ ಸ್ಪೀಸೀಸ್ ನ ಮಾತ್ರ ನಾವು ಪ್ರೊಕ್ಯೂರ್ ಮಾಡಬಹುದು. ಸೊ ವಿ ಹ್ಯಾವ್ ಟು ವೇಟ್ ಅಂಟಿಲ್ ವಿ ಗೆಟ್ ಆರ್ ಆಪರ್ಚುನಿಟಿ ಫಾರ್ ದಟ್. So India's second biggest aquarium is getting an upgrade. ಎಸ್. ಇದು ನಮ್ಮ ಟನಲ್ ಅಕ್ವೇರಿಯಂ ಫಿಲ್ಟ್ರೇಷನ್ ರೂಮ್ ನೋಡಿದ್ ನಾವು. ಸೊ ಅದ್ರ ಅರೌಂಡ್ 95,000 ಲೀಟರ್ಸ್ ಕೆಪಾಸಿಟಿ ಇದೆ. 4 ಕಿಲೋವಾಟ್ ಪವರ್ ಕನ್ಸ್ಯೂಮ್ ಮಾಡುತ್ತೆ. ಸೊ ಅದು ನಮ್ಮ ಫಿಶಸ್ ನ ಅಟ್ ಮ್ಯಾಕ್ಸ್ ಹೆಲ್ತ್, ವಾಟರ್ ಕ್ವಾಲಿಟಿ ಕರೆಕ್ಟ್ ಆಗಿ ಇಟ್ಕೊಳ್ಳಿಕ್ಕೆ ಅದನ್ನ ನಾವು ಆ ಥರ ಫಿಲ್ಟ್ರೇಷನ್ ಇನ್ಸ್ಟಾಲ್ ಮಾಡಿದೀವಿ. ಕಂಟಿನ್ಯೂಸ್ ಆಗಿ ನಮಗೆ pH ವ್ಯಾಲ್ಯೂಸ್, KH, ಅಮೋನಿಯಾ, ಸಲೈನಿಟಿ ಕಂಟಿನ್ಯೂಸ್ ಆಗಿ ನಮಗೆ ಕೊಡ್ತಾನೆ ಇರುತ್ತೆ. ಅದು ಆಟೋಮ್ಯಾಟಿಕ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅದು ಇಟ್ ಇಮಿಡಿಯೇಟ್ಲಿ ನೋಟಿಫೈಯರ್ಸ್. ಸೊ ಫೋನಿಗೆ ನೋಟಿಫಿಕೇಶನ್ ಬರುತ್ತೆ. ಆ ಥರ ಒಂದು ಸಿಸ್ಟಮ್ ಮಾಡಿ ನಾವು ಇಟ್ಕೊಂಡಿದ್ದೀವಿ, ಏನು ಪ್ರಾಬ್ಲಮೇ ಆಗಬಾರ್ದು ಅಂತ. ಫಿಶ್ ಪಾಂಡ್ ಹತ್ರ ಇದ್ದೀವಿ. ಇಲ್ಲಿ ಹತ್ತತ್ರ 310 ಕೋಯಿಸ್ ಇದೆ. ಜಾಪನೀಸ್ ಕೋಯಿಸ್ ಇದೆ, ಮಿಲ್ಕಿ ಕೋಯಿಸ್ ಇದೆ, ವೇಲ್ ಟೇಲ್ ಕೋಯಿಸ್ ಇದೆ, ಸುಮಾರು ವೆರೈಟೀಸ್ ಇದೆ. ಇನ್ ಜಾಪನೀಸ್ ಕೋಯಿಸ್ ಅಲ್ಲೇ ಒಂದು 10 ಡಿಫ್ರೆಂಟ್ ವೆರೈಟಿ ಇದೆ. ದೇ ಕಮ್ ವಿತ್ ದೇರ್ ಓನ್ ಸರ್ಟಿಫಿಕೇಟ್. ದ ಬ್ರೀಡರ್ ವಿಲ್ ಗಿವ್ ಯು ಸರ್ಟಿಫಿಕೇಟ್ ಸೇಯಿಂಗ್ ಇದು ಆಥರೈಸ್ಡ್ ಕೋಯಿ ಫ್ರಮ್ ಜಪಾನ್, ಈ ಫಾರ್ಮ್ ಇಂದ, ಈ ಬ್ರೀಡು, ಈ ಸ್ಟ್ರೇನು ಅಂತ. ಸೊ ಇಲ್ಲಿ ನೀವು ನೋಡ್ಬೋದು. ಆಮೇಲೆ ಕೋಯಿಸ್ ಅಂದ್ರೆ ದೇ ಆರ್ ವೆರಿ ವೆರಿ ಪ್ರಿಟಿ ಫಿಶ್ ಟು ಲುಕ್ ಅಟ್ ಫ್ರಮ್ ಟಾಪ್. ಮೇಲ್ಗಡೆಯಿಂದ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಅದನ್ನ ಯೂಸ್ಲಿ ಪಾಂಡ್ ಅಲ್ಲಿ ಇಡಕ್ಕೆ ಜನ ಪ್ರಿಫರ್ ಮಾಡ್ತಾರೆ. ಒಂದ್ ಸ್ವಲ್ಪ ಫುಡ್ ಹಾಕಿ ನೋಡೋಣ ಹೆಂಗ್ ಬರ್ತವೆ ಅಂತ. ಕಮ್ ಬಾಯ್ಸ್. ಸರ್, ಈ ಫಿಶ್ ಫುಡ್ ಒಳಗಡೆ ಏನಿದೆ? ಸೊ ಫಿಶ್ ಫುಡ್ ಅಲ್ಲಿ ಬೇಸಿಕ್ಲಿ ಆಲ್ ಫಿಶ್ ಫುಡ್ ಇಸ್ ಅರೌಂಡ್ ಸಿಮಿಲರ್. ಬಟ್ ಇವಾಗ ಕೋಯಿಸ್ ಮತ್ತೆ ಆ ಥರ ಸ್ಪೆಸಿಫಿಕ್ ಸ್ಪೀಸೀಸ್ಗೆ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಮೇನ್ ಸೋರ್ಸ್ ಇರುತ್ತೆ, ಪ್ರೋಟೀನೇ ಇರುತ್ತೆ. ಇದರಲ್ಲಿ ಪ್ರೋಟೀನ್ ಇರುತ್ತೆ, ಒಂದು ಸ್ವಲ್ಪ ಗ್ರೀನ್ಸ್ ಇರುತ್ತೆ, ವೆಜೀಸ್ ಇರುತ್ತೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಪೆಲೆಟೈಸ್ ಫಾರ್ಮ್ಯಾಟ್ ಅಲ್ಲಿ ಕೊಡ್ತಾರೆ. ಸೊ ಇದು ನಾವು ಒಂದು ಅಂತ ಒಂದು ಕಂಪ್ನಿ ಅದ್ರ ಫುಡ್ ಯೂಸ್ ಮಾಡ್ತಾ ಇದೀವಿ. ಅದ್ರ ಜೊತೆ ಬೇರೆ ತರ ಹಿಕಾರಿ ಅದು ಇದು ಬ್ರ್ಯಾಂಡ್ಸ್ ಇರುತ್ತಲ್ಲ ಅವೆಲ್ಲ ಯೂಸ್ ಮಾಡ್ತೀವಿ. ಸೊ ಮೆಜಾರಿಟಿ ಆಫ್ ಇಸ್ ಡಯಟ್ ಇಸ್ ದಿಸ್ ಓನ್ಲಿ. ಇಲ್ಲಿ ವಿಸಿಟರ್ಸ್ನು ಬಂದು ಫೀಡ್ ಮಾಡ್ಬೋದು ಕೋಯಿ ಫಿಶ್ನ. ಆ ಥರ ಅವಕಾಶನೂ ಸಿಗುತ್ತೆ ಅವ್ರಿಗೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇಷ್ಟೊಂದು ಫಿಶ್ನ ಒಂದೇ ಸತಿ ಇಷ್ಟು ನೋಡೋದು. ನಮ್ಮ ಬೆಂಗಳೂರಲ್ಲಿ ಈ ತರ ಅಕ್ವೇರಿಯಂ ಇದೆ ಅಂತ ಯಾರಿಗೂ ಗೊತ್ತಿರಲ್ವಲ್ಲ ಸರ್? ಅಂದರೆ ನಾವು ಜಾಸ್ತಿ ಅಡ್ವರ್ಟೈಸಿಂಗ್ ಮಾಡಿಲ್ಲ. ಸೊ ಅದರಿಂದ ಮೇ ಬಿ ಯಾರಿಗೂ ಗೊತ್ತಿಲ್ಲ. ಬಟ್ ಇಟ್ ಇಸ್ ಫಾರ್ ದ ಪಬ್ಲಿಕ್. ಎಲ್ಲರಿಗೂ ಬಂದು ಎಂಜಾಯ್ ಮಾಡ್ಬೋದು ಅಂತಾನೆ ನಾವು ಇದನ್ನ ಮಾಡಿರೋದು. ಈಗ ರೆನೋವೇಷನ್ ಆದ್ಮೇಲೆ ನಮ್ಮ ಅಕ್ವೇರಿಯಂ ಬೆಳೆದಿದೆ ಅಂತೀರಾ? ಖಂಡಿತ ಬೆಳೆದಿದೆ. ಪಾಸಿಟಿವ್ ಇಂಪ್ಯಾಕ್ಟ್ ಇದೆ. ತುಂಬಾ ಯಾರ್ಯಾರು ಪಬ್ಲಿಕ್ ಬರ್ತಾರೋ ಅವ್ರಿಗೆ ದೇ ಲೈಕ್ ಇಟ್, ಅದನ್ನ ಇಷ್ಟಪಡ್ತಾ ಇದ್ದಾರೆ ಫಿಶಸ್ ಡಿಸ್ಪ್ಲೇಸ್ನೆಲ್ಲ. ಸೊ ಹೋಪ್ಫುಲಿ ಹಿಂಗೆ ನಮಗೆ ಸಪೋರ್ಟ್, ಆಮೇಲೆ ನಾವು ಇಂಪ್ರೂವ್ ಮಾಡ್ತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ ಇದನ್ನ. ಸೊ ಅದು ನಮ್ ಇಷ್ಟ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ರೆಸ್ಪಾನ್ಸ್ ವಿ ಆರ್ ಗೆಟಿಂಗ್. ನೈಸ್ ಸರ್. ಇವಾಗ ಎಲ್ಲಿದ್ದೀವಿ ಸರ್? ಇವಾಗ ನಾವು ನಮ್ಮ ಗ್ರೌಂಡ್ ಫ್ಲೋರ್ ಅಕ್ವೇರಿಯಂ ಶಾಪಲ್ಲಿ ಇದ್ದೀವಿ. ಒಂದು ಸ್ಮಾಲ್ ರಿಟೇಲ್ ಸ್ಪೇಸ್ ಇದೆ. ಸೊ ನೀವುಗೆ ನಮ್ಮ ಅಕ್ವೇರಿಯಮಲ್ಲಿ ನಾವು ಏನೇನು ಯೂಸ್ ಮಾಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ಬೇಕಾದರೂ ಈ ಶಾಪಲ್ಲಿ ಸಿಗುತ್ತೆ. ಸೊ ವಾಟ್ ಎವರ್ ನಾವು ಏನು ಯೂಸ್ ಮಾಡಿದೀವೋ ಪಬ್ಲಿಕ್ ಅಕ್ವೇರಿಯಂ ಅಲ್ಲಿ, ಅದೇ ಫಿಲ್ಟರ್ಸು, ಅದೇ ಫಿಲ್ಟ್ರೇಷನ್, ಅದೇ ಲೈಟ್ಸು, ದರ್ ಆಲ್ ಅವೈಲೇಬಲ್. ಇಂಟರ್ನ್ಯಾಷನಲ್ ಜರ್ಮನ್ ಪ್ರಾಡಕ್ಟ್ಸ್, ಅಕ್ವಾಮೆಟಿಕ್ ಜರ್ಮನಿಯಿಂದ ಇರ್ಬೋದು, ಅಥವಾ ಲೈಟಿಂಗ್ಗೆ ಚಿಹಿರೋಸು, ಆಮೇಲೆ ನಿಮಗೆ ಈ ಪ್ರಾಡಕ್ಟ್ಸು, ಜಬಾವ್ದು ಪಂಪ್ಸು, ಫಿಲ್ಟರ್ಸು, ವೇವ್ ಮೇಕರ್ಸು, ಆಲ್ ಆಫ್ ದೆಮ್ ಆರ್ ಅವೈಲೇಬಲ್. ಆಮೇಲೆ ಡೆಕೋರೇಟಿವ್ ಯು ವಾಂಟ್ ಎನಿಥಿಂಗ್ ಇಂಟೀರಿಯರ್ ರಿಲೇಟೆಡ್ ಅದೂ ಸಿಗುತ್ತೆ ನಿಮಗೆ. ಸೊ ಒನ್ ಸ್ಟಾಪ್ ಶಾಪ್ ಫಾರ್ ಆಲ್ ದಿ ಅಕ್ವಾಟಿಕ್ ನೀಡ್ಸ್. So thank you for visiting our aquarium. Our aquarium is open on all days. So Monday to Sunday ಎಲ್ಲ ದಿವಸಗಳು ತೆಗೆದಿರ್ತೀವಿ. ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಓಪನ್ ಇರ್ತೀವಿ. 7:15 ಲಾಸ್ಟ್ ಎಂಟ್ರಿ ಇರುತ್ತೆ. ಸೊ ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ವಿಸಿಟ್ ಮಾಡಿ. ಆಮೇಲೆ ಕನ್ನಡ ಫಿಶ್ ಬೌಲ್ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.